ನಿನ್ನೆ ಪೆಂಡಿಂಗ್ ಉಳಿಸಿದ ಕೆಲಸ ಎಲ್ಲ ನಾವೇ ಮಾಡಿಬಿಟ್ಟು ಹೋಗಿದ್ದ. ಹಂಗೆ ಸರಿ ಆಯಿತು ಅದನ್ನೆಲ್ಲ ನೋಡಿಕೊಂಡು ಅವರು ಸೋಮವಾರದಿಂದ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿದರು. ಸೊ ಹಂಗೆ ಮನೆಗೆ ಒಂದು ರೌಂಡ್ ನೀರು ಹಾಕ್ಬಿಟ್ಟು ಎಲ್ಲ ಹೋಗೋಣ ಅಂದ್ಬಿಟ್ಟು ಮನೆಗೆಲ್ಲ ನೀರು ಹಾಕ್ಬಿಟ್ಟು ನಿಂತಿದ್ದೆ. ಹಂಗೆ ನೋಡಿದ್ರೆ ಗಾರೆ ಕೆಲಸ ಸೋಮವಾರದಿಂದ ಬರ್ತೀನಿ ಅಂದ್ಬಿಟ್ಟು ಇವತ್ತೇ ಬಂದ್ಬಿಡೋದ. ನನ್ನ ದುಡ್ಡು ಗಿಡ್ಡಿಗೆ ಬಂದವ್ರೇನು ಶಾಕ್ ಆಯಿತು ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ವಿಶುಭಾಯಿ ಕಣಗಲಿಂದ ಒಂದು ಸಿಮೆಂಟ್ ತಂದಿದ್ರು. ಹಂಗೆ ಸಿಮೆಂಟ್ ನಾನು ನಮ್ಮ ಅಪ್ಪನ ಸಿಮೆಂಟ್ ಇಳಿಸ್ತು. ಅಷ್ಟರಲ್ಲಿ ನಮ್ಮ ಕನಕಮೂರ್ತಿ ಕಾಣಿಸ್ಬಿಡೋದ. ಇರ್ರಿ ಕನಕಮೂರ್ತಿ ಅವರೇ ನಾನು ಬರ್ತೀನಿ ಅಲ್ಲಿ ತನಕ ಅಂದೆ. ಅವ್ರು ನೋಡಿ ನೀನು ಬಾ ಅಂದ್ಬಿಟ್ಟು ಹೋಗೇ ಬಿಟ್ರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಾನು ಸ್ನಾನ ಮಾಡ್ಕೊಂಡು ಹೊರಣ ಬಾತ್ರೂಮ್ಗೆ ಹೋದೆ. ನೋಡಿ ಸಿಟಿ ಕಡೆ ಇದ್ರೆ ದುಡ್ಡು ಕೊಟ್ಟು ತಗೋಬೇಕು. ಇಲ್ಲೆಲ್ಲ ನೀವು ದುಡ್ಡು ಕೊಟ್ಟು ಪೇಂಟ್ ತಂದರೆ ಸಾಕು, ಎಲ್ಲದಕ್ಕೂ ಅದೇ ಆಗ್ಬಿಡುತ್ತೆ. ಇದೇ ಹಳ್ಳಿ. ಸೊ ಹಂಗೆ ನಮ್ಮ ಅಮ್ಮಂಗೆ ಒಂದು ಬಾಯ್ ಹೇಳ್ಬಿಟ್ಟು ಮೈಸೂರು ಕಡೆ ಹೊರಡೋಣ ಅಂತ ಹೊಡುತ್ತಾ ಇದೆ. ಅಷ್ಟರಲ್ಲಿ ನಮ್ಮ ಹುಡುಗ ಫೋನ್ ಮಾಡ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಮಾತ್ರೆ ಇಸ್ಕೋಬೇಕು ಜ್ವರ ಅಂತಂದ. ಸರಿ ಆಯಿತು ಅಂದ್ಬಿಟ್ಟು ಹಂಗೆ ನೋಡಿ ಶಾರ್ಟ್ ಕಟ್ಟಲ್ಲಿ ಹೋಗ್ಬಿಟ್ಟು ನಮ್ಮ ನೈಸ್ ರೋಡ್ ಕನೆಕ್ಟ್ ಆಯಿತು. ಹಂಗೆ ಹೋದೆ. ಈ ಅಣ್ಣ ನೋಡಿ ಅವಾಗಿಂದನೂ ಹುಟ್ಟಾಗಿಂದನೂ ಈ ಅಣ್ಣ ಈ ಕೆಲಸ ಬಿಟ್ಟೇ ಇಲ್ಲ. ಸರಿ ಆಯಿತು ಅಂತ ಊರೊಳಗಡೆ ಹೋದೆ. ನಮ್ಮ ಹುಡುಗನ ಮನೆ ಹತ್ರ ಹೋಗಿ ಮಾತ್ರೆ ಇಸ್ಕೊಬರೋಣ ಅಂತ ಹೋದೆ. ಅವ್ನು ನೋಡಿ ತಂದ್ಕೊಟ್ರು ನೋಡು ತಗೊಳ್ಳೋ ಗುರು ಅಂತವನೆ. ಹೊಸ ಗೌರವ ಕೊಡಪ್ಪ ಅಂತ ಅಂದೆ. ಅದಕ್ಕೆ ಅವನಂದ, ಗೌರವ ದಿಲ್ಲಿಗೆ ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿಸ್ತೀನಿ. ಸರಿ ಆಯಿತು ಅನ್ಕೊಂಡು ಇಸ್ಕೊಂಡು ಹೊರಟೆ. ನೋಡಿ ಫ್ರೆಂಡ್ಸ್, ಆಟೋಗೆ ತುಂಬ್ತಾರೆ ಲಗೇಜು. ಇದೇ ನಾನು ಓದಿದ ಕಾಲೇಜು. ಅವ್ನು ಮತ್ತೆ ಫೋನ್ ಮಾಡ್ಬಿಟ್ಟು ನಮ್ಮ ಹುಡುಗ ಬೈಕ್ ಕ್ಲಚ್ ಕೇಬಲ್ ಮುರಿದೋಗೈತೆ, ಒಂದು ಕ್ಲಚ್ ಕೇಬಲ್ ತಗೋಬ ಅಂತಂದ. ಸರಿ ಆಯಿತು ಇನ್ನೇನು ಹೇಳಿದ್ನಲ್ಲ ಅಂದ್ಬಿಟ್ಟು ನಾನು ಹಂಗೆ ಒಂದು ಹೋಗಿ ಅಂಗಡಿಗೆ ಹೋಗಿ ಒಂದು ಕ್ಲಚ್ ಕೇಬಲ್ ತೊಗೊಂಡ್ಬಂದೆ. ತೊಗೊಂಡು ಹಂಗೆ ಕೊಡೋಣ ಅಂತ ಹೋದೆ. ಕೊನೆಗೆ ಅವನು ಕೆಲಸ ಮಾಡ್ತಿದ್ದ ಹತ್ರ ಬಂದೆ ಬಿಟ್ಟ ಆಚೆಗೆ. ನಸ್ಗುನ್ನಿಕಾಯ ನನ್ನ ಮಗನೇ, ನೀನ್ ನಾಚ್ಕೊಳ್ಳೋದೇನಾದ್ರೂ ಗರ್ಭಿಣಿ ಹೆಂಗಸ್ರು ನೋಡ್ಬಿಟ್ರೆ ದಿಢೀರ್ ಅಂತ ಏರ್ಗೇನೆ ಆಗೋಯ್ತದೆ. ಕೇಬಲ್ದ 300 ರೂಪಾಯಿ ಕೊಡೊಂದು, ಅದಕ್ಕೆ ಇದಕ್ಕೂ ದುಡ್ಡು ಕೊಡ್ಬೇಕಂತವನೇ. ದೇವ್ರ ಸೃಷ್ಟಿ ಸಂಪಾದನೆ ಮಾಡಿರೋ ದುಡ್ಡು ಸರ್, ನನ್ ಓನ್ ಮನಿ ಇದು. ಸರಿ ಆಯ್ತು ಟ್ರ್ಯಾಕ್ಟರ್ಲಿ ಒಂದು ಲೋಡ್ ಜಲ್ಲಿ ಹಾಕೊಡು ಅಂದೆ. ಅವ್ನು ನೋಡಿದ್ರೆ ಟ್ರ್ಯಾಕ್ಟರ್ ನನ್ನ ಹತ್ರ ಇಲ್ಲ ಅಂತವನೇ. ನಿನ್ ಗಾಡಿ ಇಲ್ಲದೆ ಹೋದ್ರೆ ನಮ್ಗೆ ಬೇರೆ ಗಾಡಿನೇ ಸಿಗಲ್ಲ ಅಂತನಾ? ನೋಡ್ತಿಲ್ಲ, ಎಂಟೈರ್ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಒಂದೇ ಒಂದ್ ಮಾತು ಹೇಳಿದ್ರೆ ನಮ್ಮ ಹುಡುಗರು ಬರೀ ನನ್ ಮೇಲಿನ ಪ್ರೀತಿಗೆ ಹಳ್ಳಿಯಿಂದ ಗಾಡಿ ತಗೊಂಡ್ ನೋಡಿದ್ರೆ ಮಳೆ. ನಾವು ಹಳ್ಳಿ ಹಾಕ್ಲು ಮಳೆಗೆಲ್ಲ ಹೆದರ್ತೀವ. ಅಯ್ಯೋ ಮುಂದೆ ನೋಡಿದ್ರೆ ಫುಲ್ ಜೋರ್ ಮಳೆ, ಬೈಕ್ ಓಡ್ಸಕ್ಕಾಗ್ಲಿಲ್ಲ. ಹಂಗೆ ಗಾಡಿ ಸೈಡ್ಗೆ ಅಲ್ಲಿ ನೋಡಿದ್ರೆ ಫುಲ್ ಮಳೆ. ಮತ್ತೆ ಮುಂದೆ ಹೋಗಿ ಬಸ್ ಸ್ಟ್ಯಾಂಡ್ ನಿಲ್ಸ್ದೆ. ಅಲ್ಲೆಲ್ಲ ಹುಡುಗರು ನೆನ್ಕೊಂಬತ್ತಿದ್ರು, ಬನ್ನಿ 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 ಅಂತ ಅಂದೆ. ಅಲ್ಲೊಂಚೂರು ಮುಂದೆ ಹೋದೆ ಗೈಸ್, ಫುಲ್ ಆಕ್ಸಿಡೆಂಟು, ದೊಡ್ಡ ಆಕ್ಸಿಡೆಂಟು. ಅಲ್ಲಿ ನೋಡಿದ್ರೆ ಅವಣ್ಣ ಗುದ್ದಲ ಅಂತ ಸೀಟಲ್ಲಿ ಈ ಥರ ಹೊಡೆದೇ ಹಾಕಿದ್ದ, ಕೈಯಲ್ಲೇ ಹೊಡೆದಾಕಿದ್ದ. ಸರಿ ಆಯಿತು ಅಂತ ಅದನ್ನ ನೋಡ್ಕೊಂಡು ಹಂಗೆ ಮೈಸೂರು ರೀಚ್ ಆದೆ. ಮೈಸೂರು ರೀಚ್ ಆಗಿ ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ನಮ್ಮ ಅಕ್ಕನ ಮನೆ ಫುಲ್ ಖಾಲಿ, ಯಾರೂ ಇರಲಿಲ್ಲ. ಸರಿ ಆಯಿತು ಅಂತ ಮತ್ತೆ ಕೆಳಗಡೆ ಬಂದು ಇನ್ನೊಂದು ಅಕ್ಕನ ಮನೆ ಇರ್ತಾರೆ ಅಂತ ಅಲ್ಲಿಗೆ ಹೋದೆ. ಅಲ್ಲಿ ನೋಡಿದ್ರೆ ಎಲ್ಲ ಕುತ್ಕೊಂಡು ಹರಟೆ ಹೊಡಿತಾ ಇದ್ರು. ಇವನ ಮನೆಯ ಅಲ್ಲೋಣೆಯ ದಿನಕ್ಕೊಂದು ಚಪಾತಿ, ಹಾಲು, ಒಂದು ಇಡ್ಲಿ ತಿನ್ನು, ಸಣ್ಣ ಐತಿ ಅಂತಂದೆ. ಅದಕ್ಕೆ ಅವನೇನಂತ ಕೇಳ್ದ ಗೊತ್ತಾ? ಇದೆಲ್ಲ ಊಟಕ್ಕೆ ಮುಂಚೆ ತಿನ್ಬೇಕಾ ಊಟ ಆದ್ಮೇಲೆ ತಿನ್ಬೇಕಾ? ಈಗ ನಾನು ಕೇಳ್ದೆ, ಲೋಣಿ ಚಪಾತಿ ತಿಂದ್ರೆ ಹೊಟ್ಟೆ ಕರಗದಂತ ಲೋಣಿ ಅಂತಂದೆ. ಚಂಗೇರಿ ಮರಿದು ತರಕಾರಿ ತಿಂದ್ರೆ 6 ಪ್ಯಾಕ್ ಬರುತ್ತೆ. ನೀ ನನ್ನ ವೈಫ್ ಗಿಂತ ವರ್ಸ್ಟ್ ನನ್ ಮಗ, ಲೋಪರ್ ನನ್ ಮಗ ಬಂದ್ಬಿಟ್ಟೆ ಇಲ್ಲ ನನಗೆ ಹೇಳಕ್ಕೆ. ಇವ್ರನ್ನ ಮತ್ತಿಗೆ ಅಯ್ಯೋ ಅತ್ಗೆ ಅಂತ ಕೇಳಕ್ ಎಷ್ಟು ಹಿತವಾಗಿದೆ. ಅವರೆಲ್ಲರನ್ನು ಮಾತಾಡ್ಸ್ಕೊಂಡು ಹಂಗೆ ಗ್ರೌಂಡ್ ಹೋದೆ ಕ್ರಿಕೆಟ್ ಆಡೋಣ ಅಂತ. ಅಲ್ಲಿ ನಮ್ಮ ಹುಡುಗ ಹೊಸ ಕಾರ್ ತಂದಿದ್ದ ಅಂದ್ಬಿಟ್ಟು ತಗೊಳ್ಳಿ ಸಂತಗೆ ಒಂದು ರೌಂಡ್ ಹೋಗಿ ಅಂತಂದ. ಸರಿ ನಾನು ಕೀ ಆನ್ ಮಾಡ್ಕೊಂಡು ಒಂದು ರೌಂಡ್ ಓಡ್ಬರೋಣ ಅಂತ ವೀಡಿಯೋ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್. ಆಮೇಲೆ ಕಾರ್ ವಾಪಸ್ ಬಂದು ಪಾರ್ಕ್ ಮಾಡಿ ನೋಡ್ತೀನಿ, ವೀಡಿಯೋನೇ ಆನ್ ಮಾಡಿಲ್ಲ. ಆಮೇಲೆ ಕ್ರಿಕೆಟ್ ಆಡ್ಕೊಂಡು ಮನೆಗೆ ಬಂದೆ. ಇಷ್ಟೇ ಇವತ್ತು ಜೀವನ. ಬಾಯ್.